ಎಸ್, ಸಿಎಂ ಆಪ್ತ ವಲಯದ ಕೆಲವು ಮುಖಂಡರ ಮನೆಗಳಲ್ಲಿ ಕೋಟಿ ಕೋಟಿ ಅಕ್ರಮ ಆಸ್ತಿ ಸಿಕ್ಕಿಬಿದ್ದಿದೆ. ಇದೆಲ್ಲ ರಾಜಕೀಯ ಪಿತೂರಿ ಅಂತ ಸಿಎಂ ಸೇರಿದಂತೆ ಬಹುತೇಕ ಮುಖಂಡರು ಸಮರ್ಥನೆಗಿಳಿದಿದ್ದಾರೆ. ಹಾಗಿದ್ರೆ ಇವ್ರು ಮಾಡಿರೋದು ತಪ್ಪೇ ಅಲ್ವಾ? ಐಟಿ ಅಧಿಕಾರಿಗಳು ಪತ್ತೆ ಹಚ್ಚಿದ್ದು ಏನು ಹಾಗಾದ್ರೆ ಅನ್ನೋದೇ ಪ್ರಶ್ನೆ. ಸಣ್ಣ ಕೈಗಾರಿಕಾ ಮಂತ್ರಿ ಮನೆಯಲ್ಲಿ ದೊಡ್ಡ ಅಕ್ರಮ. ಐಟಿ ಅಧಿಕಾರಿಗಳು ಕೊಟ್ಟಿದ್ದು 162 ಕೋಟಿ ರೂಪಾಯಿ ಲೆಕ್ಕ. ರಮೇಶ್ ಜಾರಕಿಹೊಳಿ ನನ್ನದೆಲ್ಲ ಸಕ್ರಮ ಎಂದರು. ರಮೇಶ್ ಜಾರಕಿಹೊಳಿ ಉತ್ತರ ಕರ್ನಾಟಕದ ಪ್ರಭಾವಿ ಸಚಿವ. ಬೆಳಗಾವಿಯಲ್ಲಿ ತಮ್ಮದೇ ಸಾಮ್ರಾಜ್ಯ ಕಟ್ಟಿಕೊಂಡಿರುವ ರಾಜಕೀಯ ಕುಟುಂಬದಿಂದಲೇ ಬಂದವರು ರಮೇಶ್. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಇತ್ತೀಚೆಗಷ್ಟೇ ಸಚಿವರಾಗಿ ಮುಂಬಡ್ತಿ ಪಡೆದವರು. ಸಹೋದರ ಸತೀಶ್ ಜಾರಕಿಹೊಳಿ ಅವರನ್ನ ಸಚಿವ ಸ್ಥಾನದಿಂದ ಕೈಬಿಟ್ಟು ರಮೇಶ್ ಜಾರಕಿಹೊಳಿ ಅವರಿಗೆ ಸಿಎಂ ಸಿದ್ದರಾಮಯ್ಯ ಸಚಿವ ಪಟ್ಟದ ಮೇಲೆ ಕೂರಿಸಿದ್ರು. ಬೆಳಗಾವಿ ಉಸ್ತುವಾರಿ ಮಂತ್ರಿಯೂ ಆಗಿರುವ ರಮೇಶ್ ಜಾರಕಿಹೊಳಿ ಮೇಲೆ ಜನವರಿ 19ರ ಬೆಳ್ಳಂ ಬೆಳಿಗ್ಗೆ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ಬೆಳಗಾವಿ ಜಿಲ್ಲೆಯ ಗೋಕಾಕ್ ಬಳಿ ಇರುವ ರಮೇಶ್ ಅವರ ಮನೆ ಮೇಲೆ ದಾಳಿ ಮಾಡಿದ್ರು. ಜೊತೆಗೆ ಇನ್ನೊಬ್ಬ ಸಹೋದರ ಲಖನ್ ಮತ್ತು ಅವರ ಆಪ್ತ ಸಹಾಯಕ ಜಾವೇದ್ ಅಲಿ ಮುಲ್ಲಾ, ಅಲಿ ಅತ್ತರ್ ಮನೆ ಸೇರಿದಂತೆ ಒಟ್ಟು 5 ಮನೆಗಳ ಮೇಲೆ 8 ಮಂದಿ ಅಧಿಕಾರಿಗಳ 4 ತಂಡಗಳು ಏಕಕಾಲಕ್ಕೆ ದಾಳಿ ಮಾಡಿತ್ತು. $162 ಕೋಟಿ ಅಘೋಷಿತ ಆಸ್ತಿ ಪತ್ತೆ. 41 ಲಕ್ಷ ರೂಪಾಯಿ ಹೊಸ ನೋಟುಗಳು. ಆದಾಯ ತೆರಿಗೆ ಅಧಿಕಾರಿಗಳ ಮಾಹಿತಿಯ ಪ್ರಕಾರ ರಮೇಶ್ ಜಾರಕಿಹೊಳಿ ಮನೆಯಲ್ಲಿ ಬರೋಬ್ಬರಿ 162 ಕೋಟಿ ಅಘೋಷಿತ ಆಸ್ತಿ ಪತ್ತೆಯಾಗಿತ್ತು. ಇನ್ನೊಂದು ಆಘಾತಕಾರಿ ಅಂಶ ಅಂದ್ರೆ ಮನೆಯಲ್ಲಿ ಸಿಕ್ಕ 41 ಲಕ್ಷ ರೂಪಾಯಿಗಳಲ್ಲಿ ಎಲ್ಲವೂ ಹೊಸ ನೋಟ್, ಅಂದ್ರೆ 2000 ಮತ್ತು 500 ಮುಖಬೆಲೆಯ ನೋಟುಗಳು ಎನ್ನಲಾಗಿದೆ. ಆದರೆ ಬೆಳಗಾವಿ ಜಿಲ್ಲೆ ಉಸ್ತುವಾರಿ ಹೊತ್ತ ಸಚಿವರು ಮಾತ್ರ ನಾನು ಅಪರಂಜಿ ಚಿನ್ನ ಎನ್ನುತ್ತಲೇ ರಾಜಕೀಯ ಲೇಪವನ್ನ ಆದಾಯ ತೆರಿಗೆಯ ಮೇಲೆ ಹೊರಿಸಿದ್ರು. ನೋಡ್ರಿ, ಐಟಿ ದಾಳಿ ರೂಟೀನ್ ಕೋರ್ಸ್ ಅದು ಸುಳ್ಳು ಪರಿಚಯ ಇದೆ. ಅದು ರೂಟೀನ್ ಕೋರ್ಸ್. ಅದಕ್ಕೆ ನಮ್ಮ ಲೀಗಲ್ ಟೀಮ್ ಕೊಡ್ತಾರೆ. ನನಗೆ ದಿನನಿತ್ಯ ಕಾರ್ಯದಲ್ಲಿ ಎಂಟ್ರಿ ಆಗೋದಿಲ್ಲ. ರಮೇಶ್ ಜಾರಕಿಹೊಳಿ ಮನೆ ಮೇಲಿನ ದಾಳಿಯನ್ನ ಸಿಎಂ ಸೇರಿದಂತೆ ಕೆಪಿಸಿಸಿ ಅಧ್ಯಕ್ಷರು ಆಗಿರುವ ಗೃಹ ಮಂತ್ರಿಗಳು ಸಹ ಇದೊಂದು ರಾಜಕೀಯ ಪ್ರೇರಿತ ಐಟಿ ದಾಳಿ ಎಂದಿದ್ರು. ಸರಿ, ಇದೊಂದು ರಾಜಕೀಯ ಪ್ರೇರಿತ ದಾಳಿ ಎಂದೇ ಭಾವಿಸೋಣ. ಆದರೆ MTB ನಾಗರಾಜ್ ಸೇರಿದಂತೆ ರಮೇಶ್ ಅವರ ಮನೆಯಲ್ಲಿ ಸಿಕ್ಕಿರುವ ಆಸ್ತಿ ಪಾಸ್ತಿಗಳು, ನಗದು, ಚಿನ್ನಾಭರಣ ಎಲ್ಲವೂ ಅಘೋಷಿತ ಆಸ್ತಿ ಅಲ್ಲವೇ ಎನ್ನುವ ಸಹಜ ಪ್ರಶ್ನೆ ಎದ್ದೇ ಏಳುತ್ತೆ. ಇಷ್ಟಕ್ಕೆ ಎಲ್ಲವೂ ಮುಗಿದು ಹೋಯಿತು ಅಂತ ಭಾವಿಸಬೇಡಿ. ಕೈ ನಾಯಕರಿಬ್ಬರ ಸ್ಟೋರಿ ನೋಡಿದ್ದಾಗಿದೆ. ಇನ್ನೊಂದು ಬಾಕಿ ಇದೆ. ಅದೇ ಕಾಂಗ್ರೆಸ್ ರಾಜ್ಯ ಮಹಿಳಾ ಮೋರ್ಚಾ ಅಧ್ಯಕ್ಷ ಪಟ್ಟದಲ್ಲಿ ಕೂತು ತನ್ನ ಪವರ್, ತನ್ನ ಖದರನ್ನ ಆಗಾಗ ತೋರಿಸುವ ಮೇಡಮ್ ಲಕ್ಷ್ಮಿ ಹೆಬ್ಬಾಳ್ಕರ್. ಹೌದು, ಲಕ್ಷ್ಮಿ ಹೆಬ್ಬಾಳ್ಕರ್ ಆಸ್ತಿ ಮೇಲೂ ಕಣ್ಣು ನೆಟ್ಟಿದ್ದ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ರಮೇಶ್ ಜಾರಕಿಹೊಳಿ ಮನೆ ಮೇಲೂ ಅಂದೇ ದಾಳಿ ಮಾಡಿತ್ತು. ಅಂದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮನೆಯಲ್ಲಿ ಸಿಕ್ಕಿರುವ ಆಸ್ತಿ ಮೌಲ್ಯವನ್ನ ಪ್ರತ್ಯೇಕವಾಗಿ ಹೇಳಿಲ್ಲವಾದರೂ ರಮೇಶ್ ಜಾರಕಿಹೊಳಿ ಮತ್ತು ಲಕ್ಷ್ಮಿ ಹೆಬ್ಬಾಳ್ಕರ್ ಇವರಿಬ್ಬರಿಂದ 162 ಕೋಟಿ ಎಂದು ಮಾಹಿತಿ ಸಿಕ್ಕಿದೆ. ಆದರೆ ನನ್ನದೇನು ತಪ್ಪಿಲ್ಲ ಅಂತ ಮೇಡಮ್ ಹೇಳಿದ್ರು. ಅವರಿಗೆ ಒಂದು ಸಜ್ಜೀಕವಾದ ಒಂದು ಸಹಜವಾದಂಥ ಒಂದು ಇದಾಗ್ಬಿಟ್ಟಿದೆ, ಅವ್ರಿಗೆ ಪ್ರಕ್ರಿಯೆ ಆಗ್ಬಿಟ್ಟಿದೆ. BJP ಅವ್ರಿಗೆ ಚೆನ್ನಾಗಿ ಅನಿಸ್ತಾ ಇದೆ, ಅದನ್ನು ಮಾಡಿ ಅವ್ರಿಗೆ ರೂಢಿ ಇದೆ, ಅದು ಚೆನ್ನಾಗಿ ಅನಿಸ್ತಾ ಇದೆ. ಅದು ಸತ್ಯಾಸತ್ಯತೆ ಹೊರಗಡೆ ಬರಲಿ ಅಂತ ನಾನು ಕೂಡ ಕಾಯ್ತೆ. IT ದಾಳಿಗೂ ಮತ್ತು ಇದಕ್ಕೆ ಏನು ಸಂಬಂಧ ಇದೆ ಅನ್ನೋದನ್ನು ಮುಂದಕ್ಕೆ ನಮ್ಮ ನಾಯಕರು. ರಾಜಕೀಯವೋ, ಕುತಂತ್ರವೋ, ವಿರೋಧಿಗಳ ಒತ್ತಡವೋ ಅದೇನೇ ಇರಬಹುದು, ಆದರೆ ನೋಟು ಅಮಾನ್ಯೀಕರಣದ ಬಳಿಕ ಕೈ ನಾಯಕರ ಮನೆಯ ಮೇಲೆ ನಡೆದ ದಾಳಿಯಲ್ಲಿ ಅಕ್ರಮ ಆಸ್ತಿ, ನಗದು, ಅಘೋಷಿತ ಪ್ರಾಪರ್ಟಿ ಸಿಕ್ಕಿದೆ ಎಂದು ನಾವು ಹೇಳ್ತಿಲ್ಲ. ಈ ಎಲ್ಲ ವರದಿಯನ್ನ ಆದಾಯ ತೆರಿಗೆ ಇಲಾಖೆಯ ಪತ್ರಿಕಾ ಪ್ರಕಟಣೆಯಲ್ಲಿ ಅಧಿಕೃತವಾಗಿ ಹೇಳಿದ್ದಾರೆ. ಹಾಗಿದ್ರೆ IT ದಾಳಿಗೆ ಒಳಗಾದ ಕೈ ನಾಯಕರ ಕಥೆ ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ಪಕ್ಷ ಕ್ರಮ ತೆಗೆದುಕೊಳ್ಳುತ್ತಾ ಗೊತ್ತಿಲ್ಲ. ಆದರೆ ಈವರೆಗೂ ಏನೂ ಆಗಿಲ್ಲ ಅನ್ನೋದಷ್ಟೇ ಸತ್ಯ. ರವಿ ಶಿವರಾಮ್, ಪೊಲಿಟಿಕಲ್ ಬ್ಯೂರೋ, ಸುವರ್ಣ ನ್ಯೂಸ್, ಬೆಂಗಳೂರು.
ಇದೇ ಈ ಹೊತ್ತಿನ ವಿಶೇಷ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.